ನಮಸ್ತೆ ಕರ್ನಾಟಕ ಡಿಫ್ರೆಂಟ್ ಮೇಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಇಬ್ರಾಹಿಂ ರೋಜಾದ ಒಂದಷ್ಟು ಕೆಲವು ಇನ್ಫಾರ್ಮೇಷನನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ನ ಆನ್ ಮಾಡೋ ಮುಖಾಂತರ ನೋಟಿಫಿಕೇಷನ್ನ ರಿಸೀವ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಕ್ರಿಸ್ತಶಕ 1580ರಿಂದ ಕ್ರಿಸ್ತಶಕ 627ರ ಕಾಲದಲ್ಲಿ ವಿಜಯಪುರ ಆದಿಲ್ ಶಾಹಿ ಮನೆತನದಿಂದ ಎರಡನೇ ಇಬ್ರಾಹಿಂ ಆದಿಲ್ ಶಾ ಮತ್ತು ಆತನ ಹೆಂಡತಿಯ ಸಮಾಧಿ ಇಲ್ಲಿದೆ. ಈ ಕಟ್ಟಡವನ್ನು ಮಲಿಕ್ ಸಂದಾಲ್ ಎಂಬ ವಾಸ್ತುಶಿಲ್ಪಿಯು ಕಟ್ಟಿದ್ದಾನೆ. ದಕ್ಷಿಣದ ತಾಜ್ ಮಹಲ್ ಎಂದೇ ಇದಕ್ಕೆ ಇನ್ನೊಂದು ಹೆಸರಿಂದ ಕರೆಯುತ್ತಾರೆ. ಈ ಕಟ್ಟಡ ಬಲಭಾಗದಲ್ಲಿ ದೊರೆ ಇಬ್ರಾಹಿಂ ಗೋರಿಯು 4 ಗೋಪುರಗಳಿಂದ ಕೂಡಿದ್ದು ಹಾಗೂ ಒಳಗಡೆ 5 ಕಮಾನುಗಳನ್ನು ಹೊಂದಿರುವ ಪ್ರಾರ್ಥನಾ ಮಂದಿರವಿದೆ. ಒಳಾಂಗಣವು ಸುಂದರ ಹೂವಿನ ಚಿತ್ರಗಳಿಂದ ಅಲಂಕೃತಗೊಂಡಿದೆ. ಇದಲ್ಲದೆ ಈ ಕಟ್ಟಡವು ಸುಂದರ ಹೂತೋಟದಲ್ಲಿ ಇರುವುದರಿಂದ ಪ್ರವಾಸಿಗರಿಗೆ ಐತಿಹಾಸಿಕ ಹಿನ್ನೆಲೆಯೊಂದಿಗೆ ಸೌಂದರ್ಯ ಕೂಡ ಸವಿಯಬಹುದಾಗಿದೆ. ಈ ಕಟ್ಟಡವು ಐಹೊಳೆ ಪಟ್ಟದಕಲ್ಲು ವಾಸ್ತುಶಿಲ್ಪಿಯಲ್ಲೂ ಕೂಡ ಹೊಂದಿದೆ. ಹಾಗೆ ಇಬ್ರಾಹಿಂ ರೋಜಾ ಸಮಾಧಿಯನ್ನು ಆದಿಲ್ ಶಾ ನಿರ್ಮಿಸಿದನು ಮತ್ತು ಅದನ್ನು ನಿರ್ಮಿಸಲು ಸುಮಾರು 47 ವರ್ಷಗಳನ್ನು ತೆಗೆದುಕೊಂಡಿದ್ದು 1580ರಲ್ಲಿ ಪ್ರಾರಂಭವಾದ ಮತ್ತು 1627ರಲ್ಲಿ ಪೂರ್ಣಗೊಂಡ ಕಟ್ಟಡವು ಪೂರ್ವ ತುದಿಯಲ್ಲಿರುವ ಸಮಾಧಿ ಮತ್ತು ಪಶ್ಚಿಮ ತುದಿಯಲ್ಲಿರುವ ಮಸೀದಿ ಎರಡೂ ಪರಸ್ಪರ ಎದುರಾಗಬಹುದಾಗಿದೆ. 2 ರಚನೆಗಳು ಕಾರಂಜಿ ಮತ್ತು ಅವುಗಳ ನಡುವೆ ಬಹಳ ಅಲಂಕಾರಿಕ ತೊಟ್ಟಿಯನ್ನು ಹೊಂದಿದೆ. ಮಸೀದಿಯಲ್ಲಿ 5 ಕಮಾನುಗಳನ್ನು ಹೊಂದಿರುವ ಪ್ರಾರ್ಥನಾ ಕೋಣೆ ಇದೆ. ಈ ಕಟ್ಟಡಗಳು ಚೌಕದೊಳಗೆ ಸುತ್ತುವರೆದಿದೆ ಮತ್ತು ಮುಂಭಾಗದಲ್ಲಿ ಆಕರ್ಷಕ ಉದ್ಯಾನವನ್ನು ಹೊಂದಿದೆ. ಕಟ್ಟಡಗಳು 30 ಅಡಿ ಉದ್ದ ಮತ್ತು 160 ಅಡಿ ಅಗಲವನ್ನು ಹೊಂದಿರುವ ವೇದಿಕೆಯ ಮೇಲೆ ನಿಂತಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಇಬ್ರಾಹಿಂ ರೋಜಾದ ಕೆಲವೊಂದಷ್ಟು ಐತಿಹಾಸಿಕ ಪುರಾವೆಗಳು. ಇನ್ನೂ ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್ ಮೈ ವಿಡಿಯೋಸ್. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.